ಜೈ ಜಿನೇಂದ್ರ. ಸುಮಾರು 1 ರಿಂದ 1.5 ತಿಂಗಳ ಮುಂಚೆಯಿಂದ ಧರ್ಮಸ್ಥಳದಲ್ಲಿ ನಮ್ಮ ಧರ್ಮಾಧಿಕಾರಿಯಾಗಿರ್ತಕ್ಕಂಥ ವೀರೇಂದ್ರ ಹೆಗ್ಗಡೆ ಅವರ ಒಂದು ಪುಣ್ಯಕ್ಷೇತ್ರದಲ್ಲಿ ಅವಹೇಳನಕಾರಿ ಅಪಪ್ರಚಾರ ನಡೀತಾ ಇದೆ. ನಕಲಿ ಯೂಟ್ಯೂಬರ್ಗಳಿಂದ ಸಾಕಷ್ಟು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆದ್ರೆ ಇವತ್ತು ಆ ಒಂದು ಧರ್ಮಸ್ಥಳದ ಒಂದು ಪುಣ್ಯಕ್ಷೇತ್ರದಲ್ಲಿ ಏನು ಒಂದು ವೀರೇಂದ್ರ ಹೆಗ್ಗಡೆ ಅವರಿದ್ದಾರೆ, ಅವರಿಗೆ ನಮ್ಮ ಸಮಸ್ತ ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಭಾರತದಲ್ಲಿರ್ತಕ್ಕಂಥ ಎಲ್ಲ ಜೈನ ಸಮಾಜದವರು ಕೂಡ ನಾವೆಲ್ಲರೂ ಕೂಡ ಅವರ ಒಟ್ಟಿಗಿದ್ದೇವೆ. ಅವರಿಗೆ ನಾವು ಸಹಕರಿಸ್ತೇವೆ. ಯಾವುದೇ ರೀತಿ ಆ ರೀತಿಯಂಥ ಘಟನೆಗಳು ನಡೆದಿಲ್ಲ. ಆದರೂ ನಮ್ಮ ಸಮಾಜಕ್ಕೆ ಒಂದು ಕಳಂಕ ಬರ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಡೂಪ್ಲಿಕೇಟ್ ಯೂಟ್ಯೂಬರರು ಹಾಗೂ ಒಂದು ಅನ್ಯ ಸಮಾಜದವರು ಕೂಡ ಕೆಲವೊಬ್ಬರು ನಮ್ಮನ್ನು ಟಾರ್ಗೆಟ್ ಮಾಡಿ ನಮ್ಮ ಸಮಾಜದ ಹೆಸರನ್ನು ಕೆಡಿಸಲಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ಆದರೆ ನಾವು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಜೈನ ಸಮಾಜ ಒಂದೇ ಇದೆ. ಇಂಥ ಹೇಳಿಕೆಗಳನ್ನ ಕೊಟ್ಟ ನಮ್ಮ ಸಮಾಜದ ವಿರುದ್ಧ ಏನಾದರೂ ನೀವು ಈ ರೀತಿ ಅಪಪ್ರಚಾರ ಮಾಡಿದರೆ ಮುಂದಿನ ಬರೋ ದಿನಗಳಲ್ಲಿ ತಕ್ಕ ಉತ್ತರವನ್ನು ಕೊಡಬೇಕಾಗ್ತದೆ ಅಂತೇಳಿ ನಾವು ಎಲ್ಲ ಸಮಾಜದವರು ಕೂಡ ಸರ್ಕಾರದಲ್ಲಿ ಕೂಡ ನಿವೇದನೆಯನ್ನು ಮಾಡ್ತಾ ಇದ್ದೇವೆ. ಇದ್ರ ಬಗ್ಗೆ ಹೆಚ್ಚಿನ ಬಗ್ಗೆ ನೀವು ಇದರ ಕಾಳಜಿ ವಹಿಸಿ ಇದ್ರ ಹಿಂದುಗಡೆ ಯಾರಿದ್ದಾರೆ ಕೈವಾಡ ಇದೆ ಅಂತೇಳಿ ಕೆಲಸ ನೀವು ಅದನ್ನೆಲ್ಲರೂ ಹೊರಗಡೆ ತೆಗಿಬೇಕಂತ ಹೇಳಿ ನಾವೆಲ್ಲ ಮಜ್ಗಾಂವ್ ಗ್ರಾಮದ ವತಿಯಿಂದ ಸಮಸ್ತ ಜೈನ ಸಮಾಜದ ವತಿಯಿಂದ ಎಲ್ಲರೂ ಕೂಡ ನಾವೊಂದು ರ್ಯಾಲಿಯನ್ನು ತೆಗೆದ ನಾವೊಂದು ನಿವೇದನೆಯನ್ನು ಕೊಡ್ತಾ ಇದ್ದೇವೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ನಾವೆಲ್ಲ ಒಂದೇ ಅಂತೇಳಿ ವೀರೇಂದ್ರ ಹೆಗ್ಗಡೆ ಅವರಿಗೆ ವೀರೇಂದ್ರ ಹೆಗ್ಗಡೆ ಅವರಿಗೆ ಧಿಕ್ಕಾರ 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 ಧಿಕ್ಕಾರ. ನಿಮ್ಮೊಂದಿಗೆ ನಾವಿದ್ದೇವೆ, ನಿಮ್ಮೊಂದಿಗೆ ನಾವಿದ್ದೇವೆ. ಅಹಿಂಸಾ ಧರ್ಮ ಕಿ ಜೈ, ಜೈನ ಧರ್ಮ ಕಿ ಜೈ, ವಿಶ್ವ ಧರ್ಮ ಕಿ ಜೈ, ತ್ಯಾಗ ಧರ್ಮ ಕಿ ಜೈ, ದಯಾ ಧರ್ಮ ಕಿ ಜೈ, ಶಿವಾಣಿ ಮಾತಾ ಕಿ ಜೈ, ವಂದೇ ಮಾತರಂ. ಜೈ ಜಿನೇಂದ್ರ.